ಪ್ರೈಸ್ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಎಲ್ಲರಿಗೂ ಪುನರುತ್ಥಾನ ದಿನದ ಶುಭಾಶಯಗಳನ್ನು ಸಲ್ಲಿಸ್ತೇನೆ. ಇವತ್ತು ದೇವರು ನಮ್ಮ ಸಂಗಡ ಮಾತನಾಡುವಂಥ ಒಂದು ವಚನ ಇದಾಗಿದೆ. ಮತ್ತಾಯನು ಬರೆದ ಸುವಾರ್ತೆ 28ನೇ ಅಧ್ಯಾಯ ಅದರ 5-6 ವಚನಗಳನ್ನು ನಾವು ನೋಡುವಾಗ, ನೀವು ಹೆದರಬೇಡ್ರಿ, ಶಿಲುಬೆಗೆ ಹಾಕಲ್ಪಟ್ಟಿದ್ದ ಯೇಸುವನ್ನು ಹುಡುಕ್ತಿದ್ದೀರೆಂದು ಬಲ್ಲೆನು. ಆತನು ಇಲ್ಲಿ ಇಲ್ಲ, ತಾನು ಹೇಳಿದಂತೆ ಎದ್ದಿದ್ದಾನೆ. ಬನ್ನಿ, ಆತನ ಮಲಗಿದ್ದ ಸ್ಥಳವನ್ನು ನೋಡಿರಿ ಮತ್ತು ಬೇಗ ಹೋಗಿ ಆತನ ಶಿಷ್ಯರಿಗೆ, ಸತ್ತವನು ಬದುಕಿದ್ದಾನೆ ಮತ್ತು ನಿಮ್ಮ ಮುಂದೆ ಗಲಿಲಾಯಕ್ಕೆ ಹೋಗುತ್ತಾನೆ, ಅಲ್ಲಿ ಆತನನ್ನು ಕಾಣುವಿರಿ ಎಂದು ತಿಳಿಸಿರಿ. ಆಮೇನ್. ಪ್ರೈಸ್ ಲಾರ್ಡ್. ದೇವರಿಗೆ ಮಹಿಮೆ ಆಗಲಿ. ಯೇಸು ಕ್ರಿಸ್ತನು ಆತನು ಸತ್ತು ಮತ್ತು 3ನೇ ದಿನಕ್ಕೆ ಪುನರುತ್ಥಾನನಾಗಿ ಎದ್ದು ಬಂದ ಹಾಗೆ ಇವತ್ತು ನಿನ್ನ ಜೀವಿತಗಳನ್ನು ಕರ್ತನ ಕೈಗಳಿಗೆ ಒಪ್ಪಿಸಿಕೊಡೋಣ್ರಿ. ಎಲ್ಲ ಬರಡಾದಂಥ ಅವಸ್ಥೆಗಳಿಂದ ದೇವರು ನನ್ನನ್ನು ಕೂಡ ಎಬ್ಬಿಸಲಿಕ್ಕೆ ಶಕ್ತನಾಗಿದ್ದಾನೆ. ಯಾಕಂದರೆ ಆತನ ಜೀವವು ನಮ್ಮಲ್ಲಿ ಮರೆಯಾಗಿಟ್ಟದೆ. ಆದ್ದರಿಂದ ನೀನುಗಳು ಕೂಡ ಕರ್ತನ ಸಂಗಡ ಹೇಳೋಣ್ರಿ. ಎಲ್ಲ ಪರಿಸ್ಥಿತಿಗಳನ್ನು ಎದುರಿಸಿ ನಾವು ಶಕ್ತರಾಗಿ ನಿಲ್ಲುವಂತೆ ದೇವರು ನಮಗೆ ಸಹಾಯ ಮಾಡುವನಾಗಿದ್ದಾನೆ. ದೇವರಿಗೆ ಸ್ತೋತ್ರವಾಗಲಿ. ಈ ವಾಕ್ಯದ ಮೂಲಕ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆತನು ಅಲ್ಲಿಲ್ಲ, ಎದ್ದಿದ್ದಾರೆ. ನೀನು ಕೂಡ ಇರುವಂಥ ಸ್ಥಳಗಳನ್ನು ಬಿಟ್ಟು ಆ ಪರಿಸ್ಥಿತಿಗಳಿಂದ ಹೊರಗಡೆ ಬರುವುದಕ್ಕೆ ನಾವು ಪ್ರಯತ್ನ ಪಡೋಣ. ದೇವರು ನಿಮ್ಮನ್ನು ಆಶೀರ್ವಾದ